ತುಮಕೂರಿನ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರುವಂಥ ಪೂಜೆ ಮಾಡಲಾಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಕ್ಷೇತ್ರ ಈಗ ಕಂಗೊಳಿಸ್ತಾ ಇರುವಂಥದ್ದು ಶ್ರೀ ಮಹಾಲಕ್ಷ್ಮಿ ದೇವಿಗೆ ವಿಶೇಷವಾಗಿರುವಂಥ ಹೂವಿನ ಅಲಂಕಾರ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ದೇವಿಯ ದರ್ಶನ ನಡೀತಾ ಇದೆ. ಸೊ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಾದಿಗಳ ಆಗಮನ ಆಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತಾದಿಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರುವಂಥ ಪ್ರಯುಕ್ತ ಭಕ್ತಾದಿಗಳು ಕೂಡ ಅವರ ಸಂಖ್ಯೆ ಕೂಡ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಈ ಹಬ್ಬದ ವಿಶೇಷತೆ ಬಗ್ಗೆ ಭಕ್ತಾದಿಗಳು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ತುಂಬಾ ಖುಷಿ ಆಗುತ್ತೆ. ಇಷ್ಟು ಬೆಳಿಗ್ಗೆ ಆದ್ರೂ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ದೇವಿ ದರ್ಶನ ದೇವ್ರು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಕೋರಿಕೆಗಳೆಲ್ಲ ತಾಯಿನೇ ಅಲ್ವಾ ನೆರವೇರಿಸ್ಕೊಡೋದು. ನಮ್ಮ ಕಷ್ಟ ಸುಖ ಎಲ್ಲನೂ ತಾಯಿನೇ ನೆರವೇರಿಸ್ಕೊಡೋದು. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗೂ ಲಕ್ಷ್ಮಿ ಬಂದೋಗ್ಲಿ. ಹಾಂ ಆಯಿತು ಸರ್. ತುಂಬಾ ಚೆನ್ನಾಗಾಯಿತು. ಈ ಸಲ ನೀಟಾಗಿ ಮಾಡಿದ್ದಾರೆ. ದರ್ಶನಕ್ಕೆಲ್ಲ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಶುಭಾಶಯಗಳು. ನಮಗೆ ತುಮಕೂರಲ್ಲಿರೋರಿಗೆ ಮಹಾತಾಯಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಮೈಸೂರಲ್ಲಿ ಹೆಂಗೆ ಚಾಮುಂಡೇಶ್ವರಿ ಖುಷಿ ಕೊಡ್ತಾರೋ, ನನಗೆ ತುಮಕೂರಲ್ಲಿ ವರಮಹಾಲಕ್ಷ್ಮಿ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದುಬಿಟ್ಟು ಕೈ ಮುಕ್ಕೊಂಡು ಮಡ್ಲಕ್ಕೆ ಕೊಟ್ಬಿಟ್ಟು ಹೋದರೆ ತುಂಬ ಖುಷಿ ಆಗುತ್ತೆ. ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಇನ್ನೂ ತುಂಬ ಖುಷಿ ಇರುತ್ತೆ ನನಗೆ ಬಂದುಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗೋದಕ್ಕೆ. ಹೋದ ವರ್ಷದಕ್ಕಿಂತ ಪ್ರತಿ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ. ಪ್ರತಿಯೊಬ್ಬರು ಬನ್ನಿ, ತಾಯಿ ಆಶೀರ್ವಾದ ತೊಗೊಂಡೋಗಿ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಮಹಾತಾಯಿ ಆಶೀರ್ವಾದ ಕೊಡಲಿ. ಪ್ರತಿ ವರ್ಷ ಈ ವರ್ಷ ಬಂದವ್ರು ಮುಂದಿನ ವರ್ಷ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅದೇನೋ ಒಂಥರ ಇಂಪ್ರೆಸ್ ಆಗಿ ತಾಯಿ ನೋಡಲೇಬೇಕು ಅಂತ ಬಂದಿದ್ದೀವಿ ನಾವು. ಪ್ರತಿ ವರ್ಷನೂ ಬರ್ತೀವಿ. ಅವರೇ ಕರೆಸ್ಕೊಂತಾರೆ. ಅವ್ರ ಕೃಪೆ ಅದು. ನಾವು ಅದು 15 ತಿಂಗಳಿಂದ ಕ್ಲೀನ್ ಮಾಡ್ಕೊತಾ ಇರ್ತೀವಿ ತಾಯಿ ಪೂಜೆ ಮಾಡಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ಬಂದರೆ ಇಲ್ಲಿ ಪ್ರತಿ ವರ್ಷ ಇಲ್ಲೇ ಬರ್ತೀವಿ. ಪ್ರತಿ ವರ್ಷ ಬಂದು ಆಶೀರ್ವಾದ ತಗೊಂಡು ಹೋಗ್ತೀವಿ. ಅದೇ ನಾನು ಹುಟ್ಟಿದ್ದು ಲಕ್ಷ್ಮಿ ಆಶೀರ್ವಾದದಿಂದನೇ. ಅಂದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹುಟ್ಟಿದ್ದು. ಈ ತಾಯಿ ಆಶೀರ್ವಾದದಿಂದ ಹುಟ್ಟಿದ್ದು ಅಂತ ಹೇಳಿ ಪ್ರತಿ ವರ್ಷನೂ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ತೀವಿ. ಪ್ರತಿ ವರ್ಷನೂ ಇದೇ ತರ ರಶ್ಶು ತುಂಬಾ ರಶ್ ಇರುತ್ತೆ. ಮತ್ತೆ ಪ್ರತಿ ದಿನಾನೂ ಹಿಂಗೆ ಇರುತ್ತೆ. ಶುಕ್ರವಾರಗಳು ಅಂತಂದ್ರೆ ಫುಲ್ಲು ರಶ್ಶೇ ಇರುತ್ತೆ ದೇವಸ್ಥಾನ. ಯಾಕೆ ಅಂತಂದ್ರೆ ಅಷ್ಟು ನಂಬಿಕೆ ಇದೆ ದೇವರಿಗೆ. ಹಂಗಾಗಿ ಆಗತ್ತೆ ಸರ್. ನಂಬಿಕೆ ಇಟ್ಟು ಏನಾದ್ರೂ ಬೇಡ್ಕೊಂಡ್ರೆ ಅದು ಖಂಡಿತ ಆಗತ್ತೆ. ವ್ಯವಸ್ಥೆ ಎಲ್ಲ ಹೆಂಗಿದೆ?